ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ರಕ್ಷಾರಾಮಯ್ಯರವರ ಒಂದು ಕಾರ್ಯವೈಖರಿಯನ್ನು ನೋಡಿ ಹಾಗೂ ಕಾಂಗ್ರೆಸ್ ಪಾರ್ಟಿ ನಮಗೆ ಹೊಸದಲ್ಲ. ನಾವು ಮೂಲ ಕಾಂಗ್ರೆಸ್ಸಿಗರು. ಮಧ್ಯದಲ್ಲಿ ಈ BJP ಅನ್ನೋ ಪಕ್ಷನ ಸೇರಿ ಒಂದು ಜೀವನದಲ್ಲೇ ಮಾಡಬಾರ್ದಾಗಿರೋ ತಪ್ಪು ಮಾಡಿದ್ವಿ. ಈಗ ಮತ್ತೆ ಮರಳಿ ನಮ್ಮ ತಾಯಿ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ವಾಪಸ್ ಬಂದಿದ್ದೀವಿ. ಅನೇಕ ನಾಯಕರುಗಳು ಆಗಿರ್ತಕ್ಕಂಥ ನಮ್ಮ ಲಾಯರ್ ಮುನೇಗೌಡಣ್ಣ ಅವರು, ನಮ್ಮ ವೆಂಕಟಕೃಷ್ಣ ಅವರು ಉದ್ಯಮಿಗಳು, ಹಾಗೂ ನಮ್ಮ PLD ಬ್ಯಾಂಕ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಿರುಮಲಪ್ಪಣ್ಣ ಅವರು, ನಮ್ಮ ಕೌರ್ನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸರವರು, ನಮ್ಮ KMV ವೆಂಕಟೇಶಣ್ಣ ಅವರು, ನಮ್ಮ V ಮಧುರವರು, ಕಂದವಾರ ಬಾಗ್ಲು ರವಿಶಂಕರ್ ಅವರು, ದೇವರಾಜಣ್ಣರವರು, ವನಗಿರಪನಹಳ್ಳಿ ದೇವರಾಜಣ್ಣರವರು, ಸೀನಣ್ಣ ಅವರು, ಈ ಥರ ಅನೇಕ ನಾಯಕರುಗಳು BJPಯಲ್ಲಿರ್ತಕ್ಕಂಥವರೆಲ್ಲರೂ ಇವತ್ತು ನಮ್ಮ DK ಶಿವಕುಮಾರ್ ಮಾಸ್ ಲಯನ್ ಅಂತಲೇ ಹೇಳ್ಬೋದು, ಮಾಸ್ ಲೀಡರ್ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೆಲ್ಲರೂ ಸೇರ್ಪಡೆ ಆಗಿದ್ದೀವಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು ಸೇರ್ಪಡೆ ಆಗಿರೋದು ನಮಗೆ ಅವಕಾಶ ಅಂತೇಳಿ ಹೇಳಬಹುದು. ಈ ಸಲ ಅತ್ಯಂತ ಅಧಿಕ ಮತಗಳಿಂದ ನಮ್ಮ ಕಾಂಗ್ರೆಸ್ ಪರ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾರಾಮಯ್ಯನವರು ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಿ ಅತ್ಯಧಿಕ ಮತಗಳನ್ನು ಕೊಡೋದಕ್ಕೆ ಶ್ರಮಿಸ್ತೀವಿ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಹೇಳ್ತೀವಿ. ನಮ್ಮಲ್ಲಿ ಇನ್ನೂ ಅನೇಕ ಜನ BJPಯಲ್ಲಿರ್ತಕ್ಕಂಥ ಮುಖಂಡರು ಕೆಲವೊಂದು ಆಮಿಷಗಳಿಗೆ, ಕೆಲವೊಂದು ಭಯದ ವಾತಾವರಣಕ್ಕೆ ಬಿದ್ದು ಇನ್ನೂ ಸೇರ್ಪಡೆ ಆಗ್ತಾ ಇಲ್ಲ. ಇನ್ನೂ ಸುಮಾರು ಜನ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಅವರು ಎಲ್ಲರೂ ಕಾಂಗ್ರೆಸ್ ಪಾರ್ಟಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆ ಪಾರ್ಟಿಗೆ ಸಹಾಯ ಮಾಡ್ತಾರೆ. ನಾವು BJPಗೆ ಹೋಗಿ ಎಲ್ಲ ಕಳ್ಕೊಂಡಿರೋದೇ ಬಿಟ್ಟರೆ ಏನು ಪಡ್ಕೊಂಡಿರೋದು ಇಲ್ಲ. ನಾವು ವನವಾಸ ಅನುಭವಿಸಿದ್ದೀವಿ BJP ಪಾರ್ಟಿಯಲ್ಲಿ ಅಂತೇಳಿ ಹೇಳ್ಬೋದು. ಈಗ ನಮ್ಮ ತಾಯಿ ಪಾರ್ಟಿಗೆ ವಾಪಸ್ ಬಂದಿದ್ದೀವಿ. ತಾಯಿ ಮಗನ ಹೆಂಗೆ ನೋಡ್ಕೊಳ್ಳುತ್ತೋ, ತಾಯಿ ಮಗನ ಹೆಂಗೆ ನೋಡ್ಕೊತಾರೋ ಅದೇ ರೀತಿಯಲ್ಲಿ ಪಾರ್ಟಿ ನಮ್ಮನ್ನು ನೋಡ್ಕೊಳ್ಳುತ್ತೆ ಅನ್ನೋ ಒಂದು ಧೈರ್ಯ ಇಟ್ಕೊಂಡು ಎಲ್ಲ ತೆಗಿಂಪುಗಳನ್ನ ಮಾಡಿಕೊಂಡು ಇವತ್ತು ನಿರ್ಧಾರ ಮಾಡಿ ಈ ಪಾರ್ಟಿಗೆ ಸೇರ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ನಾಯಕರು ಆಗಿರ್ತಕ್ಕಂಥ ನಮ್ಮ ರಘು ಅಣ್ಣ ಅವರು, ಹಾಗೂ ನಮ್ಮ ಕಂದವಾರ ಬಾಗಿಲು KLS ಅಣ್ಣ ಅವರು, ಇನ್ನು ನಮ್ಮ ಕೋಲಾಟ ರಾಮಚಂದ್ರಣ್ಣ ಅವರು, ಉಪೇಂದ್ರಣ್ಣ ಅವರು, ಇನ್ನಿತರ ನಾಯಕರುಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಸೇರ್ಪಡೆಯಲ್ಲಿ ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಧನ್ಯವಾದಗಳು. ನಮ್ಮ ಹೆಸರು ನರೇಶ್ ಅಂತೇಳಿ, ನಮ್ಮದು ಕಂದವಾರ, ನರೇಶ್ ಕಂದವಾರ ಅಂತ ಕರೀತಾರೆ ನಮ್ಮನ್ನು. ನಾವು ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ವರ್ಷ BJPಯಲ್ಲಿದ್ವಿ. BJPಯಲ್ಲಿ ಅಸಮಾಧಾನ ಇದ್ದು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಆಗಿದ್ದೀವಿ. ಸರ್, ಇವತ್ತು JDS ಅಂತ ಪಕ್ಷ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ. ಅದು JDS ಅಂತ ಏನಾದರೂ ಪರಂಪರೆ ಇದ್ದಿದ್ರೆ ಬಹುಶಃ ನನಗೆ ಗೊತ್ತಿದ್ದಂಗೆ ಅದು ಕುಪ್ಪಳ್ಳಿ ಪಿಳ್ಳಪ್ಪನವರ ಮಗ ಬೊಚ್ಚೇಗೌಡರಿಂದ ಮಾತ್ರ. ಅವರು ಯಾವುದೇ ಪಕ್ಷದಲ್ಲಿದ್ದರೂ ಜನರ ಮನುಷ್ಯ ಆಗಿದ್ದರು. ಇವತ್ತು ಡೇರಿಂಗ್ ಡ್ಯಾಶಿಂಗ್ ಲೀಡರ್ ಅಂತೇಳಿ ಹೇಳ್ಬೋದು ಬೊಚ್ಚೇಗೌಡರು. ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಇದು ಇನ್ನೂ ಬಲಿಷ್ಠ ಪಕ್ಷ ಆಗಿ ಇವತ್ತು ರಕ್ಷಾರಾಮಯ್ಯರವ್ರನ್ನ JDS ಕುಟುಂಬದಿಂದ ಮತ್ತೆ ನಮ್ಮ BJPಯಿಂದ ನಮ್ಮ ತಿರುಮಲಪ್ಪನ ಮಗ ವೆಂಕಟು, ನಮ್ಮ ನರೇಶು, ಹಲವಾರು ಮುಖಂಡರು ಬೇಸತ್ತು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆದರು. ಅವರಿಗೆ ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಚಿರಋಣಿ ಆಗಿರ್ತೀವಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸು ಒಂದು ನಮ್ಮ ತಾಯ್ನಾಡು ಅಂತ ಮತ್ತೆ ತಾಯಿ ಗೂಡಿಗೆ ಸೇರಿದ್ರು. ಇವರಿಗೆಲ್ಲ ಒಂದು ನಮ್ಮ ಈಗ ಆಗಿರುವಂಥ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿಗೆ ಬಲಪಡಿಸಬೇಕು ಅಂತ ಎಲ್ಲರೂ ಸೇರ್ಪಡೆ ಆಗಿದ್ದಾರೆ. ಮತ್ತು ಇದೇ ಭಾಗದಲ್ಲಿ ಇರುವಂಥ 2 ಸಲ ಗೆದ್ದಿರುವಂಥ ನಮ್ಮ ಹಿರಿಯರಾದಂಥ ವೀರಪ್ಪ ಮೊಯ್ಲಿ ಅವರು ಮತ್ತು ನಮ್ಮ ಶಿವಶಂಕರ ರೆಡ್ಡಿ ಅವರು ಬೆನ್ನೆಲುಬಾಗಿ ಹಿರಿಯರು ಸಲಹೆ ಥರ ನಮ್ಮ ರಕ್ಷಾರಾಮಯ್ಯ ಅವ್ರಿಗೆ ಕೊಡಬೇಕು ಅಂತ ಅವ್ರ ಹತ್ರ ನಾವು ಕಳಕಳಿಯಾಗಿ ಕೇಳ್ಕೊತೀವಿ. ಪ್ರತಿಯೊಬ್ಬರಿಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತೀವಿ.
8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ JDS ಕಾರ್ಯಕರ್ತ ಮುಖಂಡ, ಪ್ರತಿಯೊಬ್ಬ BJP ಮುಖಂಡ ಕಾರ್ಯಕರ್ತ ಪ್ರತಿಯೊಬ್ಬರು ಬೇಸೆತ್ತಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಚಿರಋಣಿಯಾಗಿರ್ತೇವೆ. ನಾವು ಯಾವತ್ತೇ ಆಗಲಿ ಅವ್ರಿಗೆ ಋಣವಾಗಿರ್ತೀವಿ ಅಂತೇಳಿ ನಾನೊಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ 4 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. MP ಕುಪೇಂದ್ರ, ಮಂಡಿಕಲ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ.